ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತಿನ ವಿಡಿಯೋ ಸಮಾಚಾರ ಏನಪ್ಪಾ ಅಂತ ಅಂದರೆ KCET ರಿಸಲ್ಟ್ಸ್ ಬಂದಿದೆ ಗೈಸ್. ಬೀಯಿಂಗ್ ಅ ಇಂಜಿನಿಯರಿಂಗ್ ಸ್ಟೂಡೆಂಟ್ ನನಗೆ ಗೊತ್ತು KCET ರಿಸಲ್ಟ್ಸ್ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಇವತ್ತು KCET ರಿಸಲ್ಟ್ಸ್ ಇಲ್ಲಿ ಮೇಲೆ ಬರ್ತಾ ಇರೋ ವೆಬ್ಸೈಟಲ್ಲಿ ರಿಲೀಸ್ ಆಗಿದೆ, ಅಥವಾ ನಿಮ್ಮ ವಾಟ್ಸ್ಯಾಪ್ ನಂಬರ್ ಅಪ್ಲಿಕೇಶನಲ್ಲಿ ಕೊಟ್ಟಿರೋ ಅಂಥ ವಾಟ್ಸ್ಯಾಪ್ ನಂಬರಲ್ಲಿ ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಬೋದು. ನೀವು ಕೇಳೋದಾದರೆ ವಾಟ್ ನೆಕ್ಸ್ಟ್ ಆಫ್ಟರ್ ರಿಸಲ್ಟ್ಸ್ ಆದಮೇಲೆ ಮೇಯ್ನ್ಲಿ ನಮಗೆ ಬರೋದೇ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಪ್ರಯಾರಿಟಿ ಕಾಲೇಜ್ ಆಗಿರಲಿ ಗೈಸ್, ಮೋರ್ ದ್ಯಾನ್ ಬ್ರಾಂಚ್. ಕಾಲೇಜ್ನ ಪ್ರಯಾರಿಟಿ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದರೆ, ನಿಮ್ಮ ಇಷ್ಟವಾದ ಕಾಲೇಜಲ್ಲಿ ಯಾವುದಾದ್ರೂ ಬ್ರಾಂಚ್ ಥ್ರೂ ನೀವು ಹೋಗ್ಬೋದು. ಅದೇ 1 ವರ್ಷ ಆದಮೇಲೆ ಯು ಕ್ಯಾನ್ ಚೇಂಜ್ ದ ಬ್ರಾಂಚ್ ವಿತ್ ದ ರಿಕ್ವೈರ್ಡ್ CGPA. ಅವ್ರು ಕೇಳಿದಷ್ಟು CGPA ನೀವು ತೆಗೆದ್ರೆ ಬ್ರಾಂಚ್ನ ಚೇಂಜ್ ಮಾಡ್ಕೊಳೋ ಆಪ್ಷನ್ ಇದೆ. ಅದೇ ನೀವು ಬ್ರಾಂಚ್ನ ಪ್ರಯಾರಿಟೈಸ್ ಮಾಡಿಕೊಂಡು ಯಾವುದೋ ಕಾಲೇಜಿಗೆ ಸೇರಿಕೊಂಡು ಅಲ್ಲಿ ಪ್ಲೇಸ್ಮೆಂಟ್ಗೆ ಒದ್ದಾಡೋ ಬದಲು ನೀವು ಕಾಲೇಜ್ನ ಚೂಸ್ ಮಾಡೋದು ಬೆಸ್ಟ್. ಪ್ರಯಾರಿಟಿನೂ ಕಾಲೇಜೇ ಆಗಿತ್ತು. ನಿಮ್ಮ ಆಪ್ಷನ್ ಎಂಟ್ರಿ, ಯು ಚೂಸ್ ಬೆಟರ್ ಕಾಲೇಜಸ್ ಫಸ್ಟ್, ಅದಾದಮೇಲೆ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ನನ್ನ ಆಪ್ಷನ್ ಎಂಟ್ರಿ ತುಂಬ ಸುಲಭ ಇತ್ತು, ಯಾಕಂದರೆ ನಮ್ಮ ಅಣ್ಣನೂ ಇಂಜಿನಿಯರ್ ಆಗಿರೋದ್ರಿಂದ ಅವನು ನನ್ನ ಆಪ್ಷನ್ ಎಂಟ್ರಿನ ಮಾಡಿಕೊಟ್ಟ, ತುಂಬ ಈಸಿಯಾಗಿ ಮಾಡಿಕೊಟ್ಟ. ಹಿ ಪ್ರಯಾರಿಟೈಸಸ್ ಮೈ ಕಾಲೇಜ್ ಆ್ಯಂಡ್ ನನಗೆ ಬೇಕಾಗಿದ್ದ ಕಾಲೇಜೇ ಸಿಕ್ತು. ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಚೆನ್ನಾಗಿ ನೀವು ಆಪ್ಷನ್ ಎಂಟ್ರಿನ ಕಾಲೇಜಸ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಕಾಲೇಜ್ ಅಥವಾ ಬ್ರಾಂಚ್ ಸಿಗುತ್ತೆ. ಸಿಚುವೇಶನಲ್ಲಿ ನಮ್ಮ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ನು ಮಾಡಿದ ಆಪ್ಷನ್ ಎಂಟ್ರಿಯಲ್ಲಿ ನನಗೆ ನನ್ನ ಇಷ್ಟವಾದ BMSIT ಕಾಲೇಜ್ ಸಿಕ್ತು ವಿತ್ ಅ ಬ್ರಾಂಚ್ ಮೆಕ್ಯಾನಿಕಲ್. ಬಟ್ ನನಗೆ ಮೆಕ್ಯಾನಿಕಲ್ಲೇ ಬೇಕಾಗಿತ್ತು, ಸಿವಿಲೇ ಬೇಕಾಗಿತ್ತು, ಆ ಥರ ಬ್ರಾಂಚ್ ಪ್ರಯಾರಿಟಿ ಇರಲಿಲ್ಲ. ನನ್ನ ಕಾಲೇಜ್ ಪ್ರಯಾರಿಟಿ ಇದ್ದಿದ್ದರಿಂದ ಅವನು ನನಗೆ ಆಪ್ಷನ್ ಎಂಟ್ರಿ 10 to 12 ಕಾಲೇಜಸ್ ಹಾಕಿದ್ದು. ಅದೇ 10 to 12 ಕಾಲೇಜಸಲ್ಲಿ BMSIT ಸಿಕ್ತು ನನಗೆ. ನೀವು ಅಷ್ಟೇ ವೈಸಾಗಿ ಚೂಸ್ ಮಾಡಿ. ಚೂಸ್ ಕಾಲೇಜ್ ಬೆಟರ್ ದ್ಯಾನ್ ಬ್ರಾಂಚ್. ನೀವು ಕೇಳೋದಾದರೆ KCET ಸೀಟ್ ಬೆಟರಾ, ಮ್ಯಾನೇಜ್ಮೆಂಟ್ ಸೀಟ್ ಬೆಟರಾ ಅಂತ ಕೇಳಿದ್ರೆ ಐ ಚೂಸ್ KCET ಸೀಟ್. ಯಾಕೆ ಹೇಳಿ? KCET ಸೀಟಲ್ಲಿ ಯು ಕ್ಯಾನ್ ಅಫೋರ್ಡ್, ಮಿಡಿಲ್ ಕ್ಲಾಸ್ ಅಫೋರ್ಡ್ ಮಾಡುವಂಥ ಪ್ರೈಸಲ್ಲಿ KCET ಗೌರ್ಮೆಂಟ್ ಸೀಟ್ ನಿಮಗೆ ಸಿಗ್ತಾ ಇದೆ. ಅದೇ ಮ್ಯಾನೇಜ್ಮೆಂಟ್ ಫೀಸ್ ಆದರೆ ತುಂಬ ಫೀಸ್ ಜಾಸ್ತಿ ಗೈಸ್. ಲಕ್ಷಗಟ್ಟಲೆ ಫೀಸ್ ಕಟ್ಟಿ ನಿಮ್ಮ ಪ್ಲೇಸ್ಮೆಂಟಲ್ಲಿ 2 lakh ಅಥವಾ 3 lakh ಪ್ಯಾಕೇಜ್ ಬಂದರೆ ಇಟ್ ಈಸ್ ನಾಟ್ ದಟ್ ವರ್ತ್. ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಷ್ಟೊಂದು ಲಕ್ಷ ಕೊಟ್ಟು ಹಾಕಿ ನಿಮಗೆ 2 lakh 3 lakh ಪ್ಯಾಕೇಜ್ ಬಂತು ಅಂದರೆ ನಿಮಗೆ ಕಟ್ಟಿರೋ ಫೀಸಲ್ಲಿ ಕೂಡ ಅದು ಸಮ ಇಲ್ಲ. KCET ಸೀಟ್ ಇಸ್ ಬೆಟರ್ ದ್ಯಾನ್ ಮ್ಯಾನೇಜ್ಮೆಂಟ್ ಸೀಟ್. ನೋಡಿ, ಮಿಡಲ್ ಕ್ಲಾಸ್ ಅಫೋರ್ಡೆಬಲ್ KCET ಸೀಟು. ಶ್ರೀಮಂತರೇನೋ ಬಿಡಿ ಗೈಸ್, ಅವ್ರ ಪಾಡು ಅವ್ರೇನೋ ಮಾಡ್ಕೊತಾರೆ. ದುಡ್ಡಿರೋರು ಮ್ಯಾನೇಜ್ಮೆಂಟ್ ಸೀಟ್ ಆದರೂ ಹಾಕ್ಕೊಳ್ಳಿ, KCET ಸೀಟ್ ಆದರೂ ಹಾಕ್ಕೊಳ್ಳಿ. ಅದೇ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್, ಪ್ಲೀಸ್ ಚೂಸ್ KCET ಸೀಟ್ಸ್. ಯಾಕೆಂದರೆ ನಾನು ಹೇಳಿದ ರೀಸನ್ಸಿಂದ KCET ಈಸ್ ಬೆಟರ್ ದ್ಯಾನ್ ಮ್ಯಾನೇಜ್ಮೆಂಟ್. ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಹುಡುಗಿ, ನನಗೆ ಗೊತ್ತು KCET ಸೀಟ್ ಎಷ್ಟು ಮುಖ್ಯ ಅಂತ. ಇಂಜಿನಿಯರಿಂಗ್ ಟೈಮಲ್ಲಿ ರಿಸಲ್ಟ್ಸ್ ಬರೋಕ್ಕೆ ಅಥವಾ ಕಾಲೇಜ್ ಸಿಗೋಕ್ಕೆ ಎಷ್ಟು ಪರದಾಡ್ತೀವಿ ನಾವು ಅಂತ ನಮಗಷ್ಟೇ ಗೊತ್ತು. ನೋಡಿ, ಚೂಸ್ ಮಾಡಿ. KCETಯಲ್ಲಿ ಒಳ್ಳೆ ಕಾಲೇಜ್ ಸಿಗಲಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇಂಜಿನಿಯರಿಂಗ್ ಟಿಪ್ಸ್ ಬೇಕಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ.